ಬಹುಶಃ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ಎಐಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ನಮ್ಮ ನೂತನವಾದಂಥ ಕಾಂಗ್ರೆಸ್ ಕಚೇರಿನ ಶಂಕುಸ್ಥಾಪನಾ ಸಮಾರಂಭಕ್ಕೆ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಅದು ಕೂಡ ಅವರು ಬಂದು ಇಲ್ಲೇ ಬೆಂಗಳೂರಿಗೆ ಬಂದು ಶಂಕುಸ್ಥಾಪನೆಯನ್ನು ಮಾಡಿ ಅದಾದಮೇಲೆ ನಾವು 100 ಕಡೆ ಮಾಡಬೇಕು ಅಂತೇಳಿ ವರ್ಚುವಲ್ ಆಗಿ ಇಲ್ಲಿಂದನೇ ಇನಾಗ್ರೇಟ್ ಮಾಡಬೇಕು ಅಂತ ನನಗೆ 100 ಚಿಲ್ಲರೆ ಪಟ್ಟಿ ಬಂದಿದೆ. ಆದರೆ ಎಲ್ಲರೂ ಕೂಡ ನಮ್ಮ ಡಿಫೀಟ್ ಕ್ಯಾಂಡಿಡೇಟ್ಸ್ಗೂ ಹೇಳಿದ್ದೇನೆ, MLAಗಳಿಗೂ ಹೇಳ್ತಾ ಇದ್ದೇನೆ, ನಮ್ಮ ಪದಾಧಿಕಾರಿಗಳಿಗೆ ಒಂದು ಟೀಮೇ ಮಾಡಿದ್ದೇನೆ, 4 ತಂಡ ಮಾಡಿದ್ದೇನೆ. ಹೋಗಿ ಎಲ್ಲ ಮಾತಾಡಿಕೊಂಡು ಕೆಲವೆಲ್ಲ ಗೌರ್ಮೆಂಟ್ ಲ್ಯಾಂಡ್ನ ಇರೋಂಥ ಕಡೆ, ಅರ್ಬನ್ ಡೆವಲಪ್ಮೆಂಟ್ ಲ್ಯಾಂಡು, ರೆವಿನ್ಯೂ ಲ್ಯಾಂಡ್ ಇರೋ ಕಡೆ ಅವರು ಕೆಲವರು ನೋಡಿ ಅರ್ಜಿ ಕೊಟ್ಕೊಂಡು ಪ್ರೋಸೆಸ್ ಆಗ್ತಾ ಇದೆ. ಕೆಲವು ತೀರ್ಮಾನಗಳು ಕೂಡ ಆಗ್ತಾ ಇದೆ. ಕೆಲವರಿಗೆ ಸ್ವಂತ ಖರೀದಿ ಮಾಡಿ ಅಂತ ಕೂಡ ನಿರ್ದೇಶನ ಕೊಟ್ಟಿದ್ದೇನೆ. ಈಗ ನಾನು ರಾಮನಗರದಲ್ಲಿ ಉದಾಹರಣೆಗೆ ನಾನು ಕೊಟ್ಟಿದ್ದೆ ಗೌರ್ಮೆಂಟ್ ಲ್ಯಾಂಡ್, ಹಿಂದೆ ಮಾಡಿಸಿದ್ದೆ, ಯಾರೋ ಸ್ಟೇ ತಂದಿದ್ದ. ಈಗ ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ನಾನೇ ಖರೀದಿ ಮಾಡಿಬಿಟ್ಟು ನಾನು ನಾಳಿದ್ದು ಹೋಗಿ ಹೊಸ ನಾನೇ ಗಿಫ್ಟ್ ಅಂತೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ಪಕ್ಷಕ್ಕೆ ಗಿಫ್ಟ್ ಮಾಡಬೇಕು ಅಂತ. ಸೊ ಹಂಗೆಲ್ಲರಿಗೂ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ನೀವು ಬರೀ ಗೌರ್ಮೆಂಟ್ ಲ್ಯಾಂಡ್ಗೆ ಕಾಯ್ಕೊಂಡಿರಕ್ಕೆ ಹೋಗಬೇಡಿ, ಪಕ್ಷಕ್ಕೆ ನೀವು ಕೂಡ ಡೊನೇಟ್ ಮಾಡಬೇಕು. ಒಂದು ಆಸ್ತಿಗಳನ್ನ, ಒಂದು ಸಣ್ಣ ಸೈಟ್ ಆಗಲಿ ಕೂಡ ಒಂದು ಅಸೆಂಬ್ಲಿ ಲೆವೆಲಲ್ಲಿ ಎಷ್ಟು ಅದು ಚಿಂತೆ ಇಲ್ಲ, ಒಂದು ಆಫೀಸ್ ಅಂತ ಇರಲಿ, ಮೀಟಿಂಗ್ ಬೇಕಾದ್ರೆ ಎಲ್ಲರೂ ಚೌಟ್ರಿಗಳು ಬೇರೆ ಕಡೆ ಎಲ್ಲ ಮಾಡಲಿ ಅಂತೇಳಿ ಅವ್ರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಸೊ ಅದು ಕೂಡ ಇವತ್ತು ಸ್ವತಂತ್ರ ಅಭ್ಯರ್ಥಿಗಳನ್ನ ಕರೆದು ಮಾಡಿದ್ದೇನೆ. ಇದಾದ ಮೇಲೆ ಕೆಲವು ಕೋಆರ್ಡಿನೇಟರ್ಸ್ ಆಗಿ ಕಳೆದ 5 ವರ್ಷದಿಂದ ಕೆಲವರೆಲ್ಲ ಕೆಲಸ ಮಾಡಿದ್ದಾರೆ. ಕೆಲವರಿಗೆಲ್ಲ ಪ್ರಮೋಷನ್ ಕೊಡಿಸ್ಬೇಕು ಅಂತ ಇದ್ದೇವೆ. ಬ್ಲಾಕ್ ಅಧ್ಯಕ್ಷರು ಕೂಡ ಹೆಚ್ಚಿಗೆ ಗೌರ್ಮೆಂಟ್ ನಾಮಿನೇಷನ್ನು ಮಾಡೋಂಥದ್ದು ಏನು ಪ್ರಕ್ರಿಯೆ, ನಾನು ಪರಮೇಶ್ವರ್ ಅವರು ಏನು ಒಂದು ಲಿಸ್ಟ್ನ ಅವರೊಂದು ಟೀಮು ನಮ್ಮ ಪಕ್ಷ ಮತ್ತು ಸರ್ಕಾರ ಸೇರಿ ಒಂದು ಪ್ಯಾನೆಲ್ ರೆಡಿ ಮಾಡಿದ್ದಾರೆ. ಅದನ್ನು ನಾನು ಸ್ವಲ್ಪ ಬ್ಲಾಕ್ ಅಧ್ಯಕ್ಷರುಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನೇ ಅದನ್ನು ಪಕ್ಷದ ವತಿಯಿಂದ ನಾನು ತೀರ್ಮಾನ ಮಾಡಿದ್ದೇನೆ. ಸೊ ಇನ್ನೊಂದು 3-4 ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೊಂದು ಹೊಸ ರೂಪವನ್ನು ಕೊಡುವಂಥದ್ದು ಈ ವಾರದಲ್ಲಿ ತೀರ್ಮಾನವನ್ನು ಮಾಡ್ತೇವೆ. ಸೊ ಇಷ್ಟು ಭಾಳ ಪ್ರಮುಖವಾದಂಥ ವಿಚಾರ. ಸೊ 23ನೇ ತಾರೀಕಿಂದ 1ನೇ ತಾರೀಕುವರೆಗೂ ಇಟ್ ವಿಲ್ ಬಿ ಎ ವೀಕ್ ಆಫ್ ಆಲ್ ದಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಅಷ್ಟರೊಳಗಡೆ ಅವರು ಯಾವ್ದಾವುದು ಸೆಲ್ಸು ಡಿಪಾರ್ಟ್ಮೆಂಟ್ಸ್ ಏನೇನಿದೆ ಎಲ್ಲ ಹೊಸದಾಗಿ ರಿವ್ಯಾಪ್ ಮಾಡಬೇಕು. ಆಲ್ ಕಮಿಟಿ ಎಲ್ಲ ಕೂಡ ಟೈಮ್ ಬೌಂಡಾಗಿ ಮಾಡಬೇಕು. ನಮ್ಮ ACC ಜನರಲ್ ಸೆಕ್ರೆಟರಿಗಳು, ನಮ್ಮ ವೈಸ್ ಪ್ರೆಸಿಡೆಂಟ್ಗಳು ಮತ್ತು ಜನರಲ್ ಸೆಕ್ರೆಟರಿಗಳು ಅವರು ಯಾರ್ಯಾರು ಏನೇನು ಜವಾಬ್ದಾರಿ ಇದ್ದಾರೆ ಅಲ್ಲಿ ಹೋಗಿ ಅದನ್ನೆಲ್ಲ ಸೆಟ್ರೇಟ್ ಮಾಡಬೇಕು. ಎಲ್ಲರೂ ಕೂಡ ಯಾರು ಕೂಡ ನಮ್ಮ MLAಗಳ ಮನೆಗಳಲ್ಲಿ ಕಚೇರಿಗಳನ್ನು ನಡೆಸಬಾರ್ದು, ಸಪ್ರೇಟ್ ನಡೆಸಬೇಕು ಅಂತ ನಾವು ತಿಳಿಸಿದ್ದೇವೆ. ಸೊ ಅದಕ್ಕೂ ಕೂಡ ಅವರು ಜವಾಬ್ದಾರಿಯುತವಾಗಿ ಅದನ್ನು ಈಗಾಗಲೇ ಕೆಲವು ಕಡೆ ಪ್ರಾರಂಭವನ್ನು ಮಾಡಿದ್ದಾರೆ, ಬೇರೆ ಕಡೆ ಮಾಡಂತ. ಸೊ ಇವೆಲ್ಲ ಪಕ್ಷದ ವಿಚಾರದಲ್ಲಿ ಒಂದು ಹೊಸದೇನಲ್ಲ, ಇದು ಮೊದಲಿಂದನೂ ಬಂದಂಥ ಒಂದು ಪದ್ಧತಿ. ನಮ್ಮ ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ACC ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ಒಂದು ರೆಸಲ್ಯೂಷನ್ ಆಗಿದೆ. ಇಡೀ ವರ್ಷ ಇಟ್ ಇಸ್ ಬಿ ಇಯರ್ ಆಫ್ ಆರ್ಗನೈಸೇಷನ್ ಅಂತ, ಆರ್ಗನೈಸೇಷನ್ ವರ್ಷ ಅಂತ, ನಮ್ಮ ಪಕ್ಷದ ಸಂಘಟನೆ ವರ್ಷ ಅಂತೇಳಿ. ಸೊ ಇಡೀ ಪಕ್ಷವನ್ನು ಸಂಘಟನೆಯನ್ನು ರಿವ್ಯಾಪ್ ಮಾಡೋಂಥ ಕೆಲಸಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ಹೊಸಬರಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು. ಯಾರು ಭಾಳ ವರ್ಷಗಳಿಂದ ಇದ್ದಾರೆ ಅವನ್ನೆಲ್ಲ ರೀಪ್ಲೇಸ್ ಮಾಡಿ ಅವ್ರಿಗೂ ಅವರ ಅರ್ಹತೆ ತಕ್ಕಂತೆ ಹಂಗಂತ ಕಳ್ಸಕ್ಕೆ ಹೋಗಲ್ಲ. ಹಂಗಂತ ವಯಸ್ಸಾಗೋಯ್ತು ಅಂತ ಯಾರನ್ನೂ ಬಿಡೋಕ್ಕಾಗಲ್ಲ. ಬೇರೆ ಕೆಲವು ಬ್ಲಾಕ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದವ್ರು ನಾವು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟು, ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆಗಿ ಅವರಿಗೆ ಪ್ರಮೋಷನ್ ಕೊಡುವಂಥ ಕೆಲಸ ಕೂಡ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ.